Everyone, welcome back to my channel. SSLC 2022 Physics Crash Course Chapter Wise Important Questions discuss ಮಾಡ್ತಾ ಬರ್ತಾ ಇದೀನಿ. ನೋಡಿ ಲಾಸ್ಟ್ ಸೆಷನ್ ಅಲ್ಲಿ ನಾನು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ ಕಾನ್ಸೆಪ್ಟ್ಸ್ ನ ಡಿಸ್ಕಸ್ ಮಾಡಿದೆ. ಅಂದ್ರೆ ಯಾವ ಕಾನ್ಸೆಪ್ಟ್ಸ್ ನೀವು ತುಂಬಾ ಫೋಕಸ್ ಮಾಡಬೇಕು ಅಂತ ಹೇಳಿ ಕಾನ್ಸೆಪ್ಟ್ ನಾನು ಹೇಳಿದೆ. ಇವತ್ತಿನ ಸೆಷನ್ ಅಲ್ಲಿ ನಾನು ಅದೇ ಲೆಸನ್ ಅಲ್ಲಿ ಬರುವಂತ ಕ್ವೆಶ್ಚನ್ಸ್, ಅಪ್ಲಿಕೇಶನ್ ಟೈಪ್ ಕ್ವೆಶ್ಚನ್ಸ್ ಯಾವ ತರ ಕೇಳಬಹುದು, ನೀವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸಾರಿ, ಆ ವಿಡಿಯೋಗೂ ಈ ವಿಡಿಯೋಗೂ ಸ್ವಲ್ಪ ಗ್ಯಾಪ್ ಆಯ್ತು ಬಿಕಾಸ್ ಐ ಹ್ಯಾವ್ ಟು ಬ್ಯಾಲೆನ್ಸ್ ಬೋತ್ ಮ್ಯಾಥ್ಸ್ ಅಂಡ್ ಫಿಸಿಕ್ಸ್. ಇನ್ನು ಕೆಮಿಸ್ಟ್ರಿ ಬಯಾಲಜಿಗೆ ಬಂದ್ರೆ ಸ್ಟಡಿ ಆಫ್ ಸೈನ್ಸ್ ಚಾನಲ್ ಅಲ್ಲಿ ಮೇಡಮ್ ಅಪ್ಲೋಡ್ ಮಾಡ್ತಾ ಇದ್ದಾರೆ, ನೀವು ಅಲ್ಲಿ ನೋಡಿ. ಈಗ ನೆಕ್ಸ್ಟ್ ನೋಡಿ, ಈಗ ಒಂದೊಂದೇ ಕ್ವೆಶ್ಚನ್ಸ್ ನಾನು ಈ ಲೆಸನ್ ಇಂದ ಡಿಸ್ಕಸ್ ಮಾಡ್ತಾ ಬರ್ತೀನಿ. ನೋಡಿ, ಇದೆಲ್ಲ ನಾನು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಅಲ್ಲಿ ಸೆಲೆಕ್ಟ್ ಮಾಡಿರೋಂಥ ಕ್ವೆಶ್ಚನ್ಸ್. ಓಕೆ, ನೋಡಿ ಫಸ್ಟ್ ಕ್ವೆಶ್ಚನ್ ಈ ತರ ಇದೆ, ಅಬ್ಸರ್ವ್ ದಿ ಗಿವನ್ ಫಿಗರ್ ಅಂತ ಹೇಳಿ. ನೋಡಿ, ಫಿಗರ್ ನೋಡಿದ ತಕ್ಷಣ ನಿಮ್ ತಲೆಯಲ್ಲಿ ಬರಬೇಕಾಗಿರೋದು ಇಟ್ ಇಸ್ ರಿಲೇಟೆಡ್ ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಓಕೆ, ಈ ಕಾನ್ಸೆಪ್ಟ್ ಏನಿದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಹೇಳಿ. ಬಟ್ ಕ್ವೆಶ್ಚನ್ ನೋಡಿ ಯಾವ ತರ ಕೊಟ್ಟಿದ್ದಾರೆ, ವಾಟ್ ಟೈಪ್ ಆಫ್ ಕರೆಂಟ್ ಇಸ್ ಇಂಡ್ಯೂಸ್ಡ್ ಇನ್ ದ ಕಾಯಿಲ್ ಬೈ ಡೂಯಿಂಗ್ ದಿಸ್ ಎಕ್ಸ್ಪೆರಿಮೆಂಟ್ ರಿಲೇಟೆಡ್ ಟು ದಿಸ್ ಫಿಗರ್, ಗಿವ್ ರೀಸನ್ ಫಾರ್ ಯುವರ್ ಆನ್ಸರ್ ಅಂತ ಕೇಳಿದ್ದಾರೆ. ನೋಡಿ, ಇದು ಆಕ್ಚುಲಿ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತಂದ್ರೆ ನಾವಿಲ್ಲಿ ಜನರೇಟರ್ ರಿಲೇಟೆಡ್ ಆಗಿ ನಾವು ಡಿಸ್ಕಸ್ ಮಾಡುವಂಥದ್ದು. ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಡ್ಯೂ ಟು ಮೋಷನ್ ಎಲೆಕ್ಟ್ರಿಕ್ ಕರೆಂಟ್ ಇಂಡ್ಯೂಸ್ ಆಗುತ್ತೆ. ಹೌದಾ? ಈ ಕಾನ್ಸೆಪ್ಟ್ ಫಸ್ಟ್ ಏನ್ ಮೇನ್ ವಾಟ್ ಇಸ್ ದ ಮೇನ್ ಕಾನ್ಸೆಪ್ಟ್ ಇನ್ ದಿಸ್ ಅಂದ್ರೆ, ಡ್ಯೂ ಟು ದ ಮೋಷನ್ ಆಫ್ ಕರೆಂಟ್ ವಿ ಕ್ಯಾನ್ ಅಬ್ಸರ್ವ್ ದಿ ಇಂಡ್ಯೂಸ್ಡ್ ಕರೆಂಟ್, ದಟ್ ಮೀನ್ಸ್ ಕರೆಂಟ್ ಇನ್ ದಿ ಗ್ಯಾಲ್ವನೋಮೀಟರ್. ಹಾಗಾಗಿ ಇಲ್ಲಿ ಬರುವಂತ ಕರೆಂಟ್ ಏನಾಗಿರುತ್ತೆ, ಆಲ್ಟರ್ನೇಟ್ ಕರೆಂಟ್. ನೋಡಿ ಆನ್ಸರ್ ಏನಂತ ಬರೀಬೇಕು ನೀವು, ಆಲ್ಟರ್ನೇಟ್ ಕರೆಂಟ್. ಬರುವಂತ ಕರೆಂಟ್ ಯಾವುದು, ವಾಟ್ ಟೈಪ್ ಆಫ್ ಕರೆಂಟ್ ಅಂದ್ರೆ ಆಲ್ಟರ್ನೇಟ್ ಕರೆಂಟ್ ಆರ್ ಯು ಕ್ಯಾನ್ ರೈಟ್ AC. ವೈ ಗಿವ್ ರೀಸನ್ ಫಾರ್ ಯುವರ್ ಆನ್ಸರ್. ಯಾಕೆ ಆಲ್ಟರ್ನೇಟ್ ಕರೆಂಟ್ ಯಾಕೆ ಅಂತಂದ್ರೆ, ಸಿ ಎಕ್ಸ್ಪೆರಿಮೆಂಟ್ ಬಗ್ಗೆ ನಿಮಗೆ ಗೊತ್ತಿರಬಹುದು. ಸೊ ನಾರ್ತ್ ಪೋಲ್ ನೋಡಿ, ನಾರ್ತ್ ಪೋಲ್ ಅನ್ನ ನಾವು ನಿಯರ್ ದಿ ದಿಸ್ ಕಾಯಿಲ್ ಹತ್ರ ನಾವು ತಗೊಂಡ್ ಬಂದ್ರೆ ಮೋಷನ್ ಮಾಡಿದ್ರೆ ಗ್ಯಾಲ್ವನೋಮೀಟರ್ ವಿಲ್ ಗೋ ಫಾರ್ ರೈಟ್ ಹ್ಯಾಂಡ್ ಸೈಡ್. ಅದನ್ನೇ ನಾವು ವಾಪಸ್ ತಂದ್ರೆ ನೋಡಿ, ಸೊ ವಾಪಸ್ ನಾವು ಈ ಕಾಯಿಲ್ ಇಂದ ದೂರ ತಂದ್ರೆ ಇಟ್ ವಿಲ್ ಗೋ ಲೆಫ್ಟ್ ಹ್ಯಾಂಡ್ ಸೈಡ್. ದಟ್ ಮೀನ್ಸ್ ಇಟ್ ವಿಲ್ ಚೇಂಜಸ್ ಇಟ್ಸ್ ಡೈರೆಕ್ಷನ್. ಈಗ ಆಲ್ರೆಡಿ ನಾನು ಕಾನ್ಸೆಪ್ಟ್ಸ್ ರಿಲೇಟೆಡ್ ಆಗಿ ಡಿಸ್ಕಸ್ ಮಾಡ್ಬೇಕಾದ್ರೆ ಆಲ್ಟರ್ನೇಟ್ AC DC ಗೆ ಡಿಫರೆನ್ಸ್ ಹೇಳಿದ್ದೆ. ಆಲ್ಟರ್ನೇಟ್ ಕರೆಂಟ್ ಅಂದ್ರೆ ಇಟ್ ವಿಲ್ ಆಲ್ವೇಸ್ ಚೇಂಜಸ್ ಇಟ್ಸ್ ಡೈರೆಕ್ಷನ್ ಪೀರಿಯಾಡಿಕಲಿ ಅಂತ ಹೇಳಿ. ಹಾಗಾಗಿ ಇಲ್ಲಿ ಏನಾಗ್ತಿದೆ, ದ ಕರೆಂಟ್ ಚೇಂಜಸ್ ಇಟ್ಸ್ ಡೈರೆಕ್ಷನ್ ಪೀರಿಯಾಡಿಕಲಿ. ಬಟ್ ಇನ್ ದಿಸ್ ಎಕ್ಸ್ಪೆರಿಮೆಂಟ್ ಕರೆಂಟ್ ನೋಡಿ, ಇನ್ ದಿಸ್ ಎಕ್ಸ್ಪೆರಿಮೆಂಟ್ ಕರೆಂಟ್ ಚೇಂಜಸ್ ನೋಡಿ, ಕರೆಂಟ್ ಚೇಂಜಸ್ ಇಟ್ಸ್ ಡೈರೆಕ್ಷನ್ ಪೀರಿಯಾಡಿಕಲಿ ಅಂತ ನೀವು ಬರೆದ್ರೆ ಆಯ್ತು. ಅಥವಾ ಇಫ್ ದೇರ್ ಈಸ್ ಚೇಂಜ್ ಇನ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಅರ್ಥ ಆಗ್ತಿದೆ ಅನ್ಕೋತೀನಿ. ಆಕ್ಚುಲಿ ಈ ಎಕ್ಸ್ಪೆರಿಮೆಂಟ್ ತುಂಬಾ ಮುಖ್ಯ. ಸುಮಾರು ಕ್ವೆಶನ್ಸ್ ಅಲ್ಲಿ ಬಂದಿದೆ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಒಂದೊಂದೇ ಗೊತ್ತಾಗುತ್ತೆ ನಿಮ್ಗೆ. ಸೊ ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಡ್ಯೂ ಟು ದ ಮೋಷನ್ ಆಫ್ ಮ್ಯಾಗ್ನೆಟ್ ವಿ ಕ್ಯಾನ್ ಅಬ್ಸರ್ವ್ ದಿ ಕರೆಂಟ್ ಇನ್ ದಿ ಗ್ಯಾಲ್ವನೋಮೀಟರ್. That means here the mechanical energy is converting into electrical energy that we are going to talk about generator. As electric current, we have two types of electric current, alternate current and direct current. Here what type of current anta illi keladaga it is referred to the alternate current. ಯಾಕೆ ಅಂತಂದ್ರೆ ಇಲ್ಲಿ ನಾವೇನ್ ಮಾಡ್ತಿದೀವಿ, ಮ್ಯಾಗ್ನೆಟಿಕ್ ಡೈರೆಕ್ಷನ್ ನ ಚೇಂಜ್ ಮಾಡೋದ್ರಿಂದ ಇಲ್ಲಿ ಕರೆಂಟು ಅದ್ರ ಡೈರೆಕ್ಷನ್ ನ ಚೇಂಜ್ ಮಾಡ್ತಿದೆ. ಅಂದ್ರೆ ನಾವು ಕರೆಂಟ್ ಅಲ್ಲಿ ಇಫ್ ಇಟ್ ಚೇಂಜಸ್ ಇಟ್ಸ್ ಡೈರೆಕ್ಷನ್ ಪೀರಿಯಾಡಿಕಲಿ ಅಂತ ಹೇಳಿರೋದು ಆಲ್ಟರ್ನೇಟ್ ಕರೆಂಟ್ಗೆ. ಬಟ್ ಡೈರೆಕ್ಟ್ ಕರೆಂಟ್ ಅಂದ್ರೆ ಗೊತ್ತಿದೆ ನಿಮ್ಗೆ, ಇಟ್ ವಿಲ್ ನಾಟ್ ಚೇಂಜಸ್ ಇಟ್ಸ್ ಡೈರೆಕ್ಷನ್, ಇಟ್ ವಿಲ್ ಆಲ್ವೇಸ್ ಫ್ಲೋ ಇನ್ ಒನ್ ಡೈರೆಕ್ಷನ್ ಅಂತ ಹೇಳಿ. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಈ ಕ್ವೆಶ್ಚನ್. ಕಮಿಂಗ್ ಟು ನೆಕ್ಸ್ಟ್ ಒನ್, ಎಸ್ ಡ್ರಾ ಎ ಡಯಾಗ್ರಾಮ್ ಆಫ್ ಸಿಂಪಲ್ ಎಲೆಕ್ಟ್ರಿಕ್ ಜನರೇಟರ್ ಅಂತ ಕೇಳಿದ್ದಾರೆ. ಎಸ್, ಜನರೇಟರ್ ಆದ್ರೂ ಆಗಿರ್ಬೋದು, ಮೋಟಾರ್. ಸೊ ಎರಡರಲ್ಲಿ ಒಂದನ್ನ ಅವರು 2 ಮಾರ್ಕ್ಸ್ಗೆ ಕೇಳೋ ಅಂತ ಚಾನ್ಸಸ್ ಇರುತ್ತೆ. ಓಕೆ, ಎರಡಕ್ಕೂ ನಾನು ಡಿಫ್ರೆನ್ಸ್ ಕೂಡ ಹೇಳಿದೀನಿ ನಿಮ್ಗೆ. ಹೇಗೆ ಅಂತಂದ್ರೆ, ಇಫ್ ಐ ಸಿ ಈ ಎರಡನ್ನು ನಾನು ಇಲ್ಲೊಂದ್ಸರಿ ನೋಡಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಇಫ್ ಐ ಕನ್ಸಿಡರ್ ದಿಸ್ ಆಸ್ ಒನ್ ಮ್ಯಾಗ್ನೆಟ್, ನೋಡಿ ಇಲ್ಲಿ ಒಂದು ಮ್ಯಾಗ್ನೆಟ್ ಕನ್ಸಿಡರ್ ಮಾಡ್ತೀರಾ. ಸೊ ಏನ್ ಡಿಫ್ರೆನ್ಸ್ ಅಂತ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ನಾರ್ತ್ ಪೋಲ್, ದಿಸ್ ಇಸ್ ಸೌತ್ ಪೋಲ್. ಇಲ್ಲೇನ್ ಮಾಡ್ತೀರಾ, ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಅನ್ ಆಕ್ಸಲ್, ಒಂದು ಆಕ್ಸಲ್ ನ ಕನ್ಸಿಡರ್ ಮಾಡ್ತೀವಿ. ಆಸ್ ಇಟ್ ಈಸ್ ಜನರೇಟರ್ ವಿ ಹ್ಯಾವ್ ಟು ಕನ್ಸಿಡರ್ ಕಂಪ್ಲೀಟ್ ರಿಂಗ್ಸ್. ನೋಡಿ, ಕಂಪ್ಲೀಟ್ ರಿಂಗ್ಸ್ ಬೇಕು. See complete rings. Here one brush, here one brush we are going to consider. Illen martivi armature, will consider an armature. So it is an armature. So illinda here one, illinda band illige ಒಂದು connect ಮಾಡ್ತೀವಿ. From here it will go for the galvanometer. ಇಲ್ಲಿ ನಮಗೆ ತಗೊಳ್ಳೋಂಥದ್ದು ಗ್ಯಾಲ್ವನೋಮೀಟರ್ ಆಗಿರುತ್ತೆ. So let us consider it as A, B, C, D ಅಂತ ಹೇಳಿ ತಗೊಳ್ತೀವಿ. So this is rings. ನೋಡಿ, ಇದು ಕಂಪ್ಲೀಟ್ ರಿಂಗ್ಸ್, ಇದು ಕಾರ್ಬನ್ ಬ್ರಷಸ್. ನೋಡಿ, this is ಇವೆರಡು ಏನಾಯ್ತು, these two are rings. Okay, this two are brushes. ಇದನ್ನ ನಾವು brushes ಅಂತ ಕರಿತೀವಿ.
You can label it as X and Y as brushes, P and Q are rings. Okay, that means we are going to consider the generator like this. If the same thing, if we go for motor, ಇದನ್ನು ಕೂಡ ಡಿಫ್ರೆನ್ಸ್ ಹೇಳಿದೀನಿ ನಾನು. ಇದೇ ಮೋಟಾರ್ ಅಂತ ನಾನು ಕನ್ಸಿಡರ್ ಮಾಡಿದ್ರೆ the same thing, north pole, south pole. Here if I consider an axle, here we are going to consider half rings. ನೋಡಿ ಈ ತರ half rings ಬರುತ್ತೆ, complete rings ಬರಲ್ಲ. Okay, so again here if I consider an armature in the, it will come one here, it will come here. So from here we'll go for and switch. Okay, so this is plus minus, positive to negative. So this is A, B, C, D like this. So here half rings. So here P and Q are split rings. We call it as split rings, and there are brushes. Okay, this is the difference between the generator and the motor. In generator we are going to consider the complete rings with galvanometer. In motor we are going to consider split rings with battery and switch. Nodi generator, so generator galvanometer GG anta nenpitkolli, confuse agalla. But in motor anta bandaga battery, because motor, as you know, that electrical energy is converting into mechanical energy. But in a generator, mechanical energy is converting into electrical energy. So ಎರಡು ಫಿಗರ್ ನ ಪ್ರಾಕ್ಟೀಸ್ ಮಾಡಿರಿ, ಡೆಫಿನೆಟ್ಲಿ ಒಂದು ಕ್ವೆಶ್ಚನ್ 2 marks ಗೆ ಕೊಡ್ತಾರೆ. Coming to next question, ನೋಡಿ, how do you trace the magnetic field lines around the bar magnet using compass needle? Explain. Write the properties of magnetic field lines ಅಂತ ಹೇಳಿ ಕೇಳಿದ್ದಾರೆ. ಸೊ ನಿಮಗೆ ಹೇಗೆ ಬರೀತೀರಾ? How we are going to trace ಅಂತ ಬಂದಾಗ, see north pole, south pole. ಇಲ್ಲೇನಂತ ಬರೀತೀರಾ? So trace ಅಂತ ಕೇಳಿದ್ರೆ it will come like this. ನೋಡಿ. So it is outside, it is from north to south. Okay, again from here north to south. Okay, north to south bariri, but illi it will come from south to north. Illenagutte hೀಗಿಂದ ಹೋಗುತ್ತೆ south to north. Clear? So ee ತರ ನಾವು trace ಮಾಡ್ತೀವಿ using compass needle. Okay, so what are the properties of magnetic field lines ಹೇಳಿದೀನಿ. Number 1, from outside, ನೋಡಿ outside magnetic field lines, ನೋಡಿ magnetic field lines emerge at north pole, merge at south pole. Nodi merge at south pole. Okay, ade inside bandre it will at south to north. Outside the magnet it is north to south. Second point gotide enanta, this closeness of magnetic field lines gives the strength. So ಇಲ್ಲಿ ಏನಾಯ್ತು, closeness of magnetic field lines gives the strength of magnet, so strength of magnet anta ಬರೀತೀವಿ. Clear? ಅದೇ third point ಬಂದ್ವಿ ಅಂತ ಇಟ್ಕೊಳ್ಳಿ, ಗೊತ್ತಿದೆ ನಿಮಗೆ, no magnetic field lines intersect each other. No two magnetic field lines intersect each other. ನೋಡಿ intersect each other ಇಷ್ಟನ್ ಬರೆದ್ರೆ ಆಯ್ತು, ಮಾಡ್ಕೊಳ್ಳಿ. So outside the magnetic field lines emerge at north pole, merge at south pole. Closeness of magnetic field lines gives the strength of magnet. No two magnetic field lines intersect each other. So yes, ಇದು ನೋಡಿ MCQ ಗೆ ಕೇಳಿರುವಂತ ಕ್ವೆಶ್ಚನ್ ಇದು. ನೋಡಿ ಹಾಗಾದ್ರೆ ಈ P ಮತ್ತೆ Q ಜಾಗದಲ್ಲಿ see the magnetic poles represented by P and Q are ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ ಈ ಕಡೆಯಿಂದ ಬರಬೇಕಾದ್ರೆ ನೋಡಿ ಇಲ್ಲಿಗೆ ಹೋಗಿದೆ, ಅಂದ್ರೆ ಇಲ್ಲಿ ಏನಾಗಿದೆ, ನಾರ್ತ್ ಟು ಸೌತ್ ಹೋಗಿದೆ. ಹಿಂಗ್ ಬಂತಿದೆ ಅಂತಂದ್ರೆ ಇಟ್ ಮಸ್ಟ್ ಬಿ ನಾರ್ತ್, ಇಟ್ ಮಸ್ಟ್ ಬಿ ಸೌತ್. ಅಗೇನ್ ಈ ಕಡೆಯಿಂದ ಔಟ್ಸೈಡ್ ನೋಡಿ ಇಟ್ ಮಸ್ಟ್ ಬಿ ಸೌತ್, ಇಟ್ ಮಸ್ಟ್ ಬಿ ನಾರ್ತ್. ಮತ್ತೆ ಇನ್ಸೈಡ್ ನೋಡಿ, ಇನ್ಸೈಡ್ ಇಟ್ ಇಸ್ ಗೋಯಿಂಗ್ ಫ್ರಮ್ ಸೌತ್ ಟು ನಾರ್ತ್. ಹಾಗಾದ್ರೆ ಇದೇನಾಗಿರ್ಬೇಕು, ಸೌತ್ ಪೋಲ್ ಆಗಿರ್ಬೇಕು. ಸೊ ವಿಚ್ ಇಸ್ ಆಪ್ಷನ್ ಎ. ಇನ್ನೊಂದ್ಸರಿ ನೋಡ್ಕೊಳ್ಳಿ, ಆಸ್ ವಿ ಸೆಡ್ ದಟ್ so outside the magnet it will emerge from north pole and merge at south pole ಅಂತ ಹೇಳಿ. ಸೊ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿಂದ ಬಂದು ಎಲ್ಲಿಗೆ ಹೋಗಿದೆ, ಸೌತ್ ಅಂತಂದ್ರೆ ಸೊ ದಿಸ್ P ಮಸ್ಟ್ ಬಿ ಸೌತ್. ಅದೇ ತರ ನಾನು ಈ ಕಡೆ ನೋಡಿದ್ರೆ ಅಗೇನ್ ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ಔಟ್ಸೈಡ್ ಅಂಡ್ ಇಟ್ ಇಸ್ ಮರ್ಜಿಂಗ್ ಅಟ್ ದಿಸ್ ಪಾಯಿಂಟ್ ಅಂದಾಗ ದಿಸ್ ಮಸ್ಟ್ ಬಿ ನಾರ್ತ್, ದಿಸ್ ಮಸ್ಟ್ ಬಿ ಸೌತ್. ಸೊ ಇವೆರಡು ಇಲ್ಲೇ ಇರೋದ್ರಿಂದ ಸೊ P and Q ಮಸ್ಟ್ ಬಿ ಸೌತ್ ಅಂಡ್ ಸೌತ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಅಬ್ಸರ್ವ್ ದಿ ಗಿವನ್ ಡಯಾಗ್ರಾಮ್, ಎಕ್ಸ್ಪ್ಲೇನ್ ದಿ ಎಕ್ಸ್ಪೆರಿಮೆಂಟ್ ರಿಲೇಟೆಡ್ ಟು ದಿಸ್ ಡಯಾಗ್ರಾಮ್. ಈಗ ತಾನೇ ಡಿಸ್ಕಸ್ ಮಾಡಿದ್ವಿ ಆಕ್ಚುಲಿ ಈ ಕ್ವೆಶ್ಚನ್. ಏನಿಲ್ಲ, ಏನ್ ಎಕ್ಸ್ಪ್ಲೇನ್ ಮಾಡ್ತೀರಾ, ವಾಟ್ ಕನ್ಕ್ಲೂಷನ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ದಿಸ್ ಎಕ್ಸ್ಪೆರಿಮೆಂಟ್ ಅಂತ ಕೇಳಿದ್ರೆ ನೋಡಿ ಇಲ್ಲಿ ಒಂದೊಂದೇ ಪಾಯಿಂಟ್ ನೀವು ಬರಿಬೇಕಾಗತ್ತೆ. ಏನಂತ ಬರೀತೀರಾ, ಎಕ್ಸ್ಪೆರಿಮೆಂಟ್ ಸೇಸ್
ಜೊತೆಗೆ ಇದ್ರ ಕನ್ಕ್ಲೂಷನ್ ಏನ್ ಡ್ರಾ ಮಾಡ್ತೀರಾ, ವಾಟ್ ಈ ಫೈನಲ್ ಕನ್ಕ್ಲೂಷನ್ ಯು ಕ್ಯಾನ್ ಗಿವ್ ಅಂತ ಹೇಳಿದ್ರೆ, ಇಲ್ಲಿ ಫಸ್ಟ್ ನೋಡಿ, ಫಸ್ಟ್ ಪೊಸಿಷನ್ ಏನಪ್ಪಾ ಅಂತಂದ್ರೆ ಫಸ್ಟ್ ಸ್ಟೆಪ್ ಇಲ್ಲಿ ಏನಾಗ್ತದೆ, ಹಿಯರ್ ವಿ ಕ್ಯಾನ್ ಅಬ್ಸರ್ವ್ ದಟ್ ವೆನ್ ದ ನಾರ್ತ್ ಪೋಲ್ ಆಫ್ ದಿ ಮ್ಯಾಗ್ನೆಟ್, ನೋಡಿ ಫಸ್ಟ್ ಪಾಯಿಂಟ್, ವೆನ್ ನಾರ್ತ್ ಪೋಲ್ ಆಫ್ ಮ್ಯಾಗ್ನೆಟ್ ಇಸ್ ಮೂವಿಂಗ್ ಟುವರ್ಡ್ಸ್ ದ ಕಾಯಿಲ್, ನೋಡಿ ಇಲ್ಲಿ ಫಸ್ಟ್ ಒಂದೊಂದೇ ಡಿಸ್ಕಸ್ ಮಾಡೋಣ ಪಾಯಿಂಟ್. ವೆನ್ ನಾರ್ತ್ ಪೋಲ್ ಆಫ್ ಮ್ಯಾಗ್ನೆಟ್ ಮೂವ್ಸ್, ನೋಡಿ ಮೂವ್ಸ್ ಟುವರ್ಡ್ಸ್ ದಿ ಕಾಯಿಲ್ ಬಿ, ಓಕೆ ಇಲ್ಲೇ ಸ್ಟಾರ್ಟಿಂಗ್ ಕಾಯಿಲ್ ಬಿ, ದ ಗ್ಯಾಲ್ವನೋಮೀಟರ್ then we can observe ನೋಡಿ, then we can observe the deflection in galvanometer, ನೋಡಿ deflection in galvanometer, ನೋಡಿ galvanometer towards right, ನೋಡಿ ಇದನ್ನ ಬರೀರಿ towards right. ನೋಡಿ ಈಗ ಫಸ್ಟ್ ಏನ್ ಮಾಡ್ತಿದೀವಿ, ನಾರ್ತ್ ಪೋಲ್ ಆಫ್ ಮ್ಯಾಗ್ನೆಟ್ ನ ನಾವು ಕಾಯಿಲ್ ಹತ್ರ ತರ್ತಾ ಇದೀವಿ ಪಾಯಿಂಟ್ ಬಿ ಹತ್ರ. ಇಲ್ಲೇನಾಗ್ತದೆ, ಡಿಫ್ಲೆಕ್ಷನ್ ಯಾವ ಸೈಡ್ ತೋರಿಸುತ್ತೆ, ಈ ತರ ರೈಟ್ ಸೈಡ್ ಬರುತ್ತೆ. ಅದೇ ನೋಡಿ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಅವೇ ದ ಬಾರ್ ಮ್ಯಾಗ್ನೆಟ್, ಅಗೇನ್ ದ ಮ್ಯಾಗ್ನೆಟ್ ಈಸ್ ಮೂವಿಂಗ್ ಅವೇ ಫ್ರಮ್, ನೋಡಿ ಅವೇ ಫ್ರಮ್ ಕಾಯಿಲ್, ಓಕೆ ಅವೇ ಫ್ರಮ್ ಕಾಯಿಲ್ ಅಂತಂದಾಗ ದೆನ್ ದ ಡಿಫ್ಲೆಕ್ಷನ್ ಟುವರ್ಡ್ಸ್ ವಿಲ್ ಬಿ ಲೆಫ್ಟ್ ಹ್ಯಾಂಡ್ ಸೈಡ್, ಅದನ್ನೇ ನೀವು ಬರಿಬೇಕಾಗುತ್ತೆ. ನಾವು ದ ವಿತ್ಡ್ರಾ ದಿ ನಾರ್ತ್ ಪೋಲ್ ಆಫ್ ಮ್ಯಾಗ್ನೆಟ್ ಅವೇ ಕಾಯಿಲ್, ದೆನ್ ದ ಗ್ಯಾಲ್ವನೋಮೀಟರ್ ಇಸ್ ಡಿಫ್ಲೆಕ್ಟೆಡ್ ಟುವರ್ಡ್ಸ್ ಲೆಫ್ಟ್, ನೋಡಿ ಕಾಯಿಲ್ ಬಂದಾಗ ಗ್ಯಾಲ್ವನೋಮೀಟರ್, ನೋಡಿ ಗ್ಯಾಲ್ವನೋಮೀಟರ್ deflects, so deflects towards left ಆಯ್ತು. ನೋಡಿ ಹಿಂದಕ್ಕೆ ನೀವು ವಾಪಸ್ ತಂದ್ರೆ ಅದನ್ನ ವಾಪಸ್ ತರ್ತೀರಾ ಅಂತ ಇಟ್ಕೊಳ್ಳಿ, ಇಟ್ ವಿಲ್ ಗೋ ಬ್ಯಾಕ್ ಲೈಕ್ ದಿಸ್ ಲೆಫ್ಟ್ ಹ್ಯಾಂಡ್ ಸೈಡ್. ಅದೇ ನೆಕ್ಸ್ಟ್ ಪಾಯಿಂಟ್ ನೋಡಿ, ಥರ್ಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಇಫ್ ಬೋತ್ ಕಾಯಿಲ್ ಅಂಡ್ ಮ್ಯಾಗ್ನೆಟ್ ಆರ್ ಸ್ಟೇಷನರಿ, ನೋಡಿ ಬೋತ್ ಕಾಯಿಲ್ ಅಂಡ್ ಮ್ಯಾಗ್ನೆಟ್ ಆರ್ ಸ್ಟೇಷನರಿ. ವಾಟ್ ಯು ಮೀನ್ ಬೈ ಸ್ಟೇಷನರಿ? ದೇರ್ ಇಸ್ ನೋ ಮೋಷನ್, ಆವಾಗ ದೇರ್ ಇಸ್ ನೋ ಡಿಫ್ಲೆಕ್ಷನ್ ಇನ್ ದಿ ಗ್ಯಾಲ್ವನೋಮೀಟರ್. ಸೊ ಇಲ್ಲಿ ಏನಂತ ಹೇಳ್ಬೋದು, ಸ್ಟೇಷನರಿ, then there is no deflection in galvanometer. ಈ 3 ಪಾಯಿಂಟ್ ನ ಫಸ್ಟ್ ಎಕ್ಸ್ಪೆರಿಮೆಂಟ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ನೆಕ್ಸ್ಟ್ ವಾಟ್ ಕನ್ಕ್ಲೂಷನ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ದಿಸ್ ಎಕ್ಸ್ಪೆರಿಮೆಂಟ್ ಅಂತ ಕೇಳಿದ್ರೆ, ಮೋಷನ್ ಆಫ್ ಅ ಮ್ಯಾಗ್ನೆಟ್, ನೋಡಿ ಅಬ್ಸರ್ವ್ ಮಾಡಿ, ಮೋಷನ್ ಆಫ್ ಅ ಮ್ಯಾಗ್ನೆಟ್ ವಿತ್ ರೆಸ್ಪೆಕ್ಟ್ ಟು ದಿ ಕಾಯಿಲ್ ಪ್ರೊಡ್ಯೂಸಸ್ ಅನ್ ಇಂಡ್ಯೂಸ್ಡ್ ಕರೆಂಟ್. ಇಲ್ಲಿ ಗ್ಯಾಲ್ವನೋಮೀಟರ್ ಡಿಫ್ಲೆಕ್ಟ್ ಆಗ್ತಿದೆ ಅಂತಂದ್ರೆ ಅಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗಿದೆ ಅಂತ ಅರ್ಥ. ಓಕೆ, ಹಾಗಾದ್ರೆ ಏನಂತ ಹೇಳ್ಬೋದು ನೀವು? ಸೊ ವಾಟ್ ಈ ಕನ್ಕ್ಲೂಷನ್ ಯು ಕ್ಯಾನ್ ಗಿವ್, ಮೋಷನ್ ಆಫ್ ಅ ಮ್ಯಾಗ್ನೆಟ್. ಸೊ ಮೋಷನ್ ಆಫ್ ಅ ಮ್ಯಾಗ್ನೆಟ್ ವಿತ್ ರೆಸ್ಪೆಕ್ಟ್ ಟು, ನೋಡಿ ವಿತ್ ರೆಸ್ಪೆಕ್ಟ್ ಟು ದ ಕಾಯಿಲ್ produces, what we can write it as, produces an induced current. See, an induced current circuit, ನೋಡಿ in the circuit. ಸಾಕು, ಇಷ್ಟು ಬರೋದ್ರೆ ಆಯ್ತು. ನೋಡಿ ಈಸಿಯಾಗಿ ನೀವು 3 ಅಥವಾ 4 ಮಾರ್ಕ್ಸ್ ನ ತಗೊಳ್ಬಹುದು. ಆಕ್ಚುಲಿ ಇದು ನಿಮಗೆ ಬೇಕು ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ ಪೇಜ್ ನಂಬರ್ 128. ಸೊ ಪಾರ್ಟ್ 1 ಟೆಕ್ಸ್ಟ್ ಬುಕ್ ಅಲ್ಲಿ ಪೇಜ್ ನಂಬರ್ 128 ಹೋದ್ರೆ ಅಲ್ಲೇ ಎಕ್ಸ್ಪೆರಿಮೆಂಟ್ ಇದೆ, ಅಲ್ಲೇ ಕೊಟ್ಟಿದ್ದಾರೆ, ಟೆಕ್ಸ್ಟ್ ಬುಕ್ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಓಕೆ, ವಾಟ್ ಇಸ್ ದ ಫಂಕ್ಷನ್ ಆಫ್ ಗ್ಯಾಲ್ವನೋಮೀಟರ್ ಅನ್ನೋದು ಕೊಟ್ಟಿದ್ದಾರೆ. ಗ್ಯಾಲ್ವನೋಮೀಟರ್ ಇಸ್ ಅ ಡಿವೈಸ್ ವಿಚ್ ಡಿಟೆಕ್ಟ್ ದಿ ಪ್ರೆಸೆನ್ಸ್ ಆಫ್ ಕರೆಂಟ್ ಇನ್ ದಿ ಸರ್ಕ್ಯೂಟ್ ಅಂತ ಹೇಳಿ ಬರಿಬೇಕಾಗುತ್ತೆ. ಸೊ ಇಷ್ಟನ್ನ ನೀವು ಬರೆದ್ರೆ ಸಾಕು. ಅಂದ್ರೆ ಎಕ್ಸ್ಪೆರಿಮೆಂಟ್ ನ ಎಕ್ಸ್ಪ್ಲೇನ್ ಮಾಡಿ ಅಂದಾಗ, ಸೊ ಮ್ಯಾಗ್ನೆಟ್ ನಾವು ಕಾಯಿಲ್ ಹತ್ರಕ್ಕೆ ತಂದ್ರೆ ಟುವರ್ಡ್ಸ್ ದ ಕಾಯಿಲ್ ಆದ್ರೆ ಗ್ಯಾಲ್ವನೋಮೀಟರ್ ಇಟ್ ವಿಲ್ ಶೋ ಡಿಫ್ಲೆಕ್ಟ್ಸ್ ಟುವರ್ಡ್ಸ್ ರೈಟ್. ಅದೇ ನಾನು ಡ್ರಾ ಫ್ರಮ್ ದಿ ಕಾಯಿಲ್ ಹಿಂದಕ್ಕೆ ಬಂದ್ರೆ, ಓಕೆ, ಅವಾಗ ಏನಾಗುತ್ತೆ, ದ ಸೇಮ್ ಗ್ಯಾಲ್ವನೋಮೀಟರ್ ಡಿಫ್ಲೆಕ್ಟ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್. ಎರಡನ್ನೂ ನಾನು ಏನು ಮೋಷನ್ ಮಾಡದೆ ಹಾಗೆ ಇತ್ತಂತಂದ್ರೆ ದೇರ್ ಇಸ್ ನೋ ಡಿಫ್ಲೆಕ್ಷನ್ ಇನ್ ದಿ ಗ್ಯಾಲ್ವನೋಮೀಟರ್. ಹಾಗಾದ್ರೆ ಇದ್ರ ಪ್ರಕಾರ ನಾವ್ ಏನ್ ಕನ್ಕ್ಲೂಡ್ ಮಾಡ್ಬೋದು ಅಂತಂದ್ರೆ, motion of magnet with respect to coil induces the current, it produces the induced current ಅಂತ ಹೇಳಿ ಬರಿಬಹುದು. ಓಕೆ, ಇದಿಷ್ಟು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಸ್ವಲ್ಪ ಟೆಕ್ಸ್ಟ್ ಬುಕ್ ಅನ್ನ ಓದಿ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, how does overloading and short circuit occur in an electric circuit? Explain what is the function of fuse during this situation ಅಂತ ಕೇಳಿದ್ದಾರೆ. ಈಗ ಆಲ್ರೆಡಿ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಓವರ್ಲೋಡಿಂಗ್ ಶಾರ್ಟ್ ಸರ್ಕ್ಯೂಟ್ ಯಾವಾಗ ಆಗುತ್ತೆ ಅಂತ. ನೋಡಿ, ಓವರ್ಲೋಡಿಂಗ್ ಆಗೋದು ವೆನ್ increase in the voltage. ಸೊ ಇದಾಗೋದು ಫಸ್ಟ್, ಇದಕ್ಕೆ ಒಂದಷ್ಟು ಕಾರಣ ಕೊಟ್ಟಿದೆ. increase in voltage, ಅಥವಾ when live wire come into direct contact ಅದೊಂದು ಆಗಿರಬಹುದು. ಅಥವಾ ಇನ್ನೊಂದು ಹೇಳಿದೆ, too many appliances. So too many appliances are connected
ಕನೆಕ್ಟೆಡ್ ಟು ಸಿಂಗಲ್ ಸಾಕೆಟ್. ನೋಡಿ, ಸಿಂಗಲ್ ಸಾಕೆಟ್ ಇದು ಕೂಡ ಆಗಿರ್ಬೋದು. ಸೊ ಈ ಇಷ್ಟು 3 ರೀಸನ್ ಇಂದ ವಿ ಕ್ಯಾನ್ ಅಬ್ಸರ್ವ್ ದಿ ಓವರ್ಲೋಡಿಂಗ್. ಅದೇ ಶಾರ್ಟ್ ಸರ್ಕ್ಯೂಟ್ ಯಾವಾಗ ಆಗುತ್ತೆ ಅಂದ್ರೆ ಈ ಸೆಕೆಂಡ್ ಪಾಯಿಂಟ್, ವೆನ್ ಲೈವ್ ವೈರ್ ನ್ಯೂಟ್ರಲ್ ವೈರ್. ನೋಡಿ, ವೆನ್ ಲೈವ್ ವೈರ್ ನ್ಯೂಟ್ರಲ್ ವೈರ್ come to direct contact ಅವಾಗ ಏನಾಗುತ್ತೆ, there is an increase in so direct contact ಬಂದ್ರೆ ಏನಾಗುತ್ತೆ, increase in current. So increase in current ಆಗಿ we can observe the spark current. So spark produced. Okay, ಇದನ್ನ ನಾವೇನಂತೀವಿ ಶಾರ್ಟ್ ಸರ್ಕ್ಯೂಟ್. ಇವೆರಡನ್ನು ನಾವು ಅವಾಯ್ಡ್ ಮಾಡೋಕ್ಕೋಸ್ಕರ we are using this fuse. So fuse is a device which prevents us from overloading and short circuit. ಹೇಗೆ ಪ್ರಿವೆಂಟ್ ಮಾಡುತ್ತೆ ಅಂತಂದ್ರೆ, it is made up of a material which is having low melting point. So due to heat produced, due to Joule's law, because it works on the principle of Joule's law, heat produce ಆಗಿ ಏನಾಗುತ್ತೆ ಅಲ್ಲಿ ಸರ್ಕ್ಯೂಟ್ as it is having low melting point, it breaks the circuit and it will stop the current there itself. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಈ ಕ್ವೆಶನ್ಸ್ ಎಲ್ಲ ಒಂದ್ ಕಡೆ ನೋಟ್ ಮಾಡಿಕೊಂಡು ನಾನು ಮ್ಯಾಗ್ನೆಟಿಕ್ ಎಫೆಕ್ಟ್ ನೋಟ್ಸ್ ನಾನು ಲಿಂಕ್ ಮಾಡಿರ್ತೀನಿ, ಅದ್ರಲ್ಲಿ ಆ ಪಾಯಿಂಟ್ಸ್ ನೀವು ನೋಟ್ ಮಾಡ್ಕೊಂಡ್ರೆ ಆಯ್ತು. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಎಸ್, ಎಕ್ಸ್ಪ್ಲೇನ್ ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್. ನೋಡಿ, ಎಕ್ಸ್ಪ್ಲೇನ್ ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್ ಮ್ಯಾಗ್ನೆಟ್ ಆನ್ ದಿ ಕಾಯಿಲ್, ಸ್ಟೇಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ವಿತ್ ದ ಹೆಲ್ಪ್ ಆಫ್ ದಿಸ್. ಎಸ್, ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ. ನೋಡಿ, ಅದೇ ಕ್ವೆಶನ್ ಬೇರೆ ಬೇರೆ ತರ ಎಲ್ಲ ಕೇಳ್ತಾರೆ. ನೋಡಿ, ಇದೇ ಎಕ್ಸ್ಪೆರಿಮೆಂಟೇ ನಾವು ಈಗ ತಾನೇ ಡಿಸ್ಕಸ್ ಮಾಡಿದ್ವಿ. ಗ್ಯಾಲ್ವನೋಮೀಟರ್, ಅದ್ರ ಹತ್ರ ವಿ ಬ್ರಾಟ್ ನಾರ್ತ್ ಅಂಡ್ ಸೌತ್ ಪೋಲ್. ಸೊ ಇದೇ ಎಕ್ಸ್ಪೆರಿಮೆಂಟ್ ವಾಟ್ ಐವ್ ಎಕ್ಸ್ಪ್ಲೇನ್, ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ದಟ್. ಜೊತೆಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಡೆಫಿನೇಷನ್ ಹೇಳಬೇಕು. ಬಿಕಾಸ್ ಹಿಯರ್ ಏನಂತ ಬರೀಬಹುದು, ಡ್ಯೂ ಟು ಚೇಂಜ್ ಇನ್ current in one conductor, the induced current is induced in another conductor. Athwa due to motion with respect to the coil, if induced current produces induced current, we call it as an electromagnetic induction. Ide experiment ne explain ಮಾಡಿ ಇದಕ್ಕೊಂದು ಡೆಫಿನೇಷನ್ ಬರೆದ್ರೆ ಆಯ್ತು. ಅಥವಾ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಸ್ಟೇಟ್ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ನೋಡಿ, ಇದೇ ಜಾಗದಲ್ಲಿ ಲೆಫ್ಟ್ ಹ್ಯಾಂಡ್ ರೂಲ್ ಕೂಡ ಕೊಡಬಹುದು, ಅಥವಾ ರೈಟ್ ಹ್ಯಾಂಡ್ ಥಂಬ್ ರೂಲ್. ನೋಡಿ, ರೈಟ್ ಹ್ಯಾಂಡ್ ಥಂಬ್ ರೂಲ್ ಕೂಡ ಇರಬಹುದು. ಸೊ ಎಲ್ಲದಕ್ಕೂ ರೆಡಿ ಇರಬೇಕು ನೀವು ಕ್ವೆಶನ್ಗೆ. ಓಕೆ, ಸೊ ಸ್ಟೇಟ್ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಅಂತಂದ್ರೆ ಏನ್ ಬರೀತೀರಾ, 4 ಫಿಂಗರ್, ಮಿಡ್ಲ್ ಫಿಂಗರ್, ಥಂಬ್ ಫಿಂಗರ್, ಸ್ಟ್ರೆಚ್. ಯು ಹ್ಯಾವ್ ಟು ಸ್ಟ್ರೆಚ್ ದೋಸ್ 3 ಫಿಂಗರ್ಸ್ ವಿಚ್ ಆರ್ ಮ್ಯೂಚುಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಇದರಲ್ಲಿ ಯಾವ ಫಿಂಗರ್ ಏನು ಹೇಳುತ್ತೆ, 4 ಫಿಂಗರ್. ನೋಡಿ, 4 ಫಿಂಗರ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಳುತ್ತೆ. ಸೊ 4 ಫಿಂಗರ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಅದೇ ಥಂಬ್ ಫಿಂಗರ್ ಏನ್ ಹೇಳುತ್ತೆ, ಥಂಬ್ ಫಿಂಗರ್ ಮೋಷನ್ ಆಫ್ ಕಂಡಕ್ಟರ್. ನೋಡಿ, ಮೋಷನ್ ಆಫ್ ಕಂಡಕ್ಟರ್ ಹೇಳುತ್ತೆ. ಓಕೆ, ದ ಸೇಮ್ ಥಿಂಗ್ ಮಿಡಲ್ ಫಿಂಗರ್. ಅದೇ ಮಿಡಲ್ ಫಿಂಗರ್ ಅಂತ ಬಂದಾಗ ಇಂಡ್ಯೂಸ್ಡ್ ಕರೆಂಟ್, ಆಸ್ ಇಟ್ ಈಸ್ ರೈಟ್ ಹ್ಯಾಂಡ್ ರೂಲ್ ಆಗಿರೋದ್ರಿಂದ ಸೊ ಅದನ್ನ ಜನರೇಟರ್ ರೂಲ್ ಅಂತ ಕೂಡ ಕರಿತೀವಿ. ಸೊ ಇಂಡ್ಯೂಸ್ಡ್ ಕರೆಂಟ್ ಬರುತ್ತೆ. ಸೊ ಇದಿಷ್ಟು ಏನಾಯ್ತು, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. How can we increase the amount of current produced in the electric generator? ಹೇಗೆಲ್ಲ ಇನ್ಕ್ರೀಸ್ ಮಾಡಬಹುದು ಅಂತ ಕೇಳಿದ್ದಾರೆ. ಎಲೆಕ್ಟ್ರಿಕ್ ಜನರೇಟರ್ ಅಲ್ಲಿ ಯಾವ ಪಾಯಿಂಟ್, ಇನ್ಕ್ರೀಸಿಂಗ್ ದಿ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟ್. ನೋಡಿ, ಸ್ಟ್ರೆಂತ್ ಇನ್ಕ್ರೀಸ್ ಮಾಡಬಹುದು, ಸ್ಟ್ರೆಂತ್ ಆಫ್ ಮ್ಯಾಗ್ನೆಟ್. ಓಕೆ, ಇನ್ಕ್ರೀಸಿಂಗ್ ದಿ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟ್, ಇನ್ಕ್ರೀಸಿಂಗ್ ದಿ ನಂಬರ್ ಆಫ್ ಟರ್ನಿಂಗ್ಸ್. ಇದ್ರ ಬಗ್ಗೆ ಹೇಳಿದೆ ನಾನು, ನಂಬರ್ ಆಫ್ ಟರ್ನಿಂಗ್ಸ್ ಮಾಡಬಹುದು. ಐರನ್ ಕೋರ್, ನೋಡಿ, ಸಾಫ್ಟ್ ಐರನ್ ಕೋರ್ ನ ಯೂಸ್ ಮಾಡಿದ್ರೆ ಆಯ್ತು. ಇಷ್ಟು ಪಾಯಿಂಟ್ಸ್ ನೀವು ಬರಿಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ರೈಟ್ ಎನಿ 2 differences between electric generator and motor. Yes, generator ಅಂದ್ರೆ write the definition for both. Generator ಅಂದ್ರೆ ಏನ್ ಬರೀತೀರಾ, it is a device which converts mechanical energy to electrical energy. ಇದು ಅಷ್ಟೇ. electric motor is a device which converts electrical energy to mechanical energy. Okay, ಈ ಎಲೆಕ್ಟ್ರಿಕ್ ಜನರೇಟರ್ ಅಲ್ಲಿ ನಾವು ಯೂಸ್ ಮಾಡುವಂತದ್ದು ರಿಂಗ್ಸ್ ಆಗಿರುತ್ತೆ. ಇದರಲ್ಲಿ ಸ್ಪ್ಲಿಟ್ ರಿಂಗ್ಸ್ ಯೂಸ್ ಮಾಡ್ತೀವಿ. ಓಕೆ, ಈ ತರ ಡಿಫ್ರೆನ್ಸಸ್ ನೀವು ಬರೆದ್ರೆ ಆಯ್ತು. ನೋಡಿ, ಎಲ್ಲೇ ಯಾವುದೇ ತರ ಬಂದ್ರು ಕೇಳೋದು ಒಂದೇ ತರ ಕ್ವೆಶನ್. ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು ಕ್ವೆಶನ್. ಹೇಳದ್ನಲ್ಲ, ಫಸ್ಟ್ ಒನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಏನು ಅಂತ ಕಲ್ತ್ಕೋಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದ್ರೆ ಏನು, ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ರೈಟ್ ಹ್ಯಾಂಡ್ ಥಂಬ್ ರೂಲ್. ಓಕೆ, ಜೊತೆಗೆ ಸ್ಟ್ರೈಟ್ ಕಂಡಕ್ಟರ್ ಅಲ್ಲಿ ಹೇಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಗುತ್ತೆ, ಜೊತೆಗೆ ಲೂಪ್ ಅಂತ ತಗೊಂಡ್ರೆ ಹೇಗಾಗುತ್ತೆ, ಸಲನಾಯ್ಡ್ ಅಂತ ತಗೊಂಡ್ರೆ ಹೇಗಾಗುತ್ತೆ, ಜೊತೆಗೆ ಈ ಎಕ್ಸ್ಪೆರಿಮೆಂಟ್ ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್ ಅಥವಾ ಮೋಷನ್ ವಿತ್ ರೆಸ್ಪೆಕ್ಟ್ ಟು ಮ್ಯಾಗ್ನೆಟ್ ಅಂಡ್ ದಿ ಕಾಯಿಲ್. ಈ ಎಕ್ಸ್ಪೆರಿಮೆಂಟ್ ನಿಮ್ಗೆ ನೆನಪಿದ್ರೆ ಈ ಎಕ್ಸ್ಪೆರಿಮೆಂಟ್ ರಿಲೇಟೆಡ್ ಆಗಿ ಕ್ವೆಶನ್ಸ್ ನ ಕೇಳುವಂಥದ್ದು. ಅಥವಾ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಆಗಿರಬಹುದು. ಜೊತೆಗೆ ಶಾರ್ಟ್ ಸರ್ಕ್ಯೂಟ್, ಓವರ್ಲೋಡಿಂಗ್ ಅಂಡ್ ಫಂಕ್ಷನ್ ಆಫ್ ಫ್ಯೂಸ್. ನೋಡಿ, ಈ ಲೆಸನ್ ಅಲ್ಲಿ ಬರೋದೇ ಇಷ್ಟನ್ನ ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಆಯ್ತು. ಓಕೆ, ನೋಡಿ, ಇದಿಷ್ಟು
ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ ಕೇಳುವಂತ ಡಿಫ್ರೆಂಟ್ ಟೈಪ್ ಆಫ್ ಕ್ವೆಶನ್, ಸ್ವಲ್ಪ ಅಂದ್ರೆ ರಿಪೀಟೆಡ್ ಆಗಿ ಕೇಳಿರೋ ಕ್ವೆಶನ್ಸ್ ಅಷ್ಟೇ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು. ನಿಮ್ಗೆ ಇನ್ನೂ ಈ ಲೆಸನ್ ಅಲ್ಲಿ ಕ್ವೆಶನ್ಸ್ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ನೋಡಿ, ನೆಕ್ಸ್ಟ್ ಸೆಷನ್ ಅಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ವೇಟೇಜ್ ಇರುವಂತ ಲೈಟ್ ಲೆಸನ್ ಡಿಸ್ಕಸ್ ಮಾಡ್ತೀನಿ. ಓಕೆ, ಅದರಲ್ಲಿ ನಾವು 3 ಸೆಷನ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಥಿಯರಿಟಿಕಲ್ ಪಾರ್ಟ್ ಹೇಳ್ಕೊಡ್ತೀನಿ, ಇನ್ನೊಂದರಲ್ಲಿ ರೇ ಡಯಾಗ್ರಾಮ್ ಹೇಳ್ಕೊಡ್ತೀನಿ, ಇನ್ನೊಂದು ಸೆಷನ್ ಅಲ್ಲಿ ಪ್ರಾಬ್ಲಮ್ಸ್ ಹೇಳ್ಕೊಡ್ತೀನಿ. ಓಕೆ, ಸೊ 3 ಸೆಷನ್ಸ್ ಅಲ್ಲಿ ಆ ಲೆಸನ್ ಕಂಪ್ಲೀಟ್ ಮಾಡ್ತೀನಿ. ಓಕೆ, ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ, ವಿಡಿಯೋಸ್ನ ನೋಡ್ತಾ ಇರಿ. ಥ್ಯಾಂಕ್ ಯು.